ಅಂತ. ಈ ಹಿಂದೆ ಯಾರ ಕೈಯಲ್ಲೂ ಕೂಡ ಏನು ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ ಒಂದು ನಿಮಿಷ, ಫಸ್ಟ್ ಆಫ್ ಆಲ್ CT ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನಿಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನೋ ಕೇಶವ ಕೃಪಾಗೋ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ಕೆ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡೋಂಗಿಲ್ವಾ? ಏನಕ್ಕೆ? ಇವ್ರು ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿನಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದರೆ ನಾಳೆ ನೀವು ಹಂಗೆ ಮಾಡ್ಬೋದಾ? ಸೇಮ್ ಫಾರ್ಮ್ಯಾಟ್ನಲ್ಲಿ ನೀವು ನಾಳೆ ಒಂದು ಸಂಘಟನೆ ತೆಗೆದುಬಿಟ್ಟು ನೀವು ಹೀಗೆ ದೇಣಿಗೆ ಇಸ್ಕೊಳೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡೋದಾಗಲಿ ಮಾಡ್ಬೋದಾ ಸರ್? ಆಯ್ತು ರೀ, ಇವ್ರಿಗೆ ಗೊತ್ತಿಲ್ಲ ಇವ್ರ ಇತಿಹಾಸ ಹೆಂಗೆ ಈ ಹೇಡಿಗಳು ಬಂದು ಕೈಕಾಲು ಬೀಳ್ತಾರಂತ ಗೊತ್ತಿಲ್ಲ. ನಾನು ಬರ್ದಿರೋ ಇತಿಹಾಸ ಅಲ್ಲ, ಅವ್ರ ಆರ್ಗನೈಸರ್ ಪುಸ್ತಕ ಓದಲಿ ಸರ್. ಅವ್ರ ಮ್ಯಾಗ್ಝಿನ್ ಇದೆ ಆರ್ಗನೈಸರ್ ಅಂತ, ಹೋಗ್ಬಿಟ್ಟು ಯಾವ ರೀತಿ ಸರ್ದಾರ್ ಪಟೇಲ್ ಅವರಿಗೆ ಕೈಕಾಲು ಬಿದ್ದಿದ್ದಾರೆ, ವೀರ್ ಸಾವರ್ಕರ್ ಯಾವ ರೀತಿ ಪೆನ್ಷನ್ ತೊಗೊತಾ ಇದ್ರು ಸರ್, 60 ರೂಪಾಯಿ ಪೆನ್ಷನ್ ತೊಗೊತಾ ಇದ್ರು ವೀರ್ ಸಾವರ್ಕರ್ ಬ್ರಿಟಿಷರ ಹತ್ರ, ಗೊತ್ತಾ? ಇವ್ರ ಇತಿಹಾಸ ಅದು. ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು ಸರ್, ಅವರ ಹಿಂದಿನ ಸರ್ಸಂಚಾಲಕರು, ಎಮರ್ಜೆನ್ಸಿ ದೇಶಕ್ಕೆ ಭಾಳ ಅಗತ್ಯ ಅಂತ. ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾರೆ. ಅವ್ರ ಇತಿಹಾಸ ಓದ್ಕೊಂಡು ಬರಲಿ, ಕೇಳಿ. ನೋಡಿ, ಭಾಳಷ್ಟು ನಮಗೆ ದೂರುಗಳು ಬರ್ತಾ ಇದೆ ಪೋಷಕರಿಂದ. ಹಲವಾರು ಪಬ್ಗಳಿರ್ಬೋದು, ಬ್ರಿವರಿಗಳಿರ್ಬೋದು, ಬಾರ್ಗಳಿರ್ಬೋದು, ಇಲ್ಲಿ ಯಾರು ವಿದ್ಯಾರ್ಥಿಗಳು ಅಲ್ಲಿ ಮಾದಕ ವಸ್ತು ಇರ್ಬೋದು, ಸಿಗರೇಟ್ ಇರ್ಬೋದು ಅಥವಾ ಲಿಕರ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು, ಅದಕ್ಕೆ ನಿನ್ನೆ ಒಂದು ನೋಟಿಫಿಕೇಷನನ್ನು ನಾವು ಸರ್ಕ್ಯುಲರನ್ನು ನಾವು ಹೊರಡಿಸಿದ್ದೇವೆ. ಯಾವುದೇ ವ್ಯಕ್ತಿಗೂ ಕೂಡ ನೀವು ಅಂದರೆ ಸ್ಟೂಡೆಂಟ್ ಇರ್ಬೋದು, ಬಿಲೋ 21 ವರ್ಷಕ್ಕಿಂತ ಕಮ್ಮಿ ಯಾರನ್ನ ಇದ್ದರೂ IDಗಳು ಚೆಕ್ ಮಾಡಿಬಿಟ್ಟು ಬಿಡಬೇಕು ಅಂತ. ಯಾಕಂದರೆ ಇದು ನಮ್ಮ ಯುವಕರ ಭವಿಷ್ಯದ ಪ್ರಶ್ನೆ ಆಗಿದೆ. ದ ಓನಸ್ ಈಸ್ ಆನ್ ದ ಎಸ್ಟಾಬ್ಲಿಷ್ಮೆಂಟ್. ಅವ್ರು ಪರಿಶೀಲನೆ ಮಾಡಬೇಕು, ಅವರು ನಿಯಂತ್ರಣ ಮಾಡಬೇಕು. ಒಂದು ವೇಳೆ ಅವ್ರು ನಿಯಂತ್ರಣ ಮಾಡಿಲ್ಲ ಅಂದರೆ ನಾವು ಕ್ರಮ ತಗೋತೀವಿ. ಸರ್, 2022-23 ಅತಿ ದೊಡ್ಡ ಹೋರಾಟ ಬಿಟ್ಕಾಯಿನ್ಗೋಸ್ಕರ SIT ಮಾಡಿದ್ರಿ. ಆದರೆ SIT ಅವರ ಚಾರ್ಜ್ ಶೀಟಲ್ಲಿ ನಿಮ್ಮ ನಾಯಕರ ಮಗನ ಈಗ ಆರೋಪ. ನೋಡಿ, ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಬೇಕಾಗ್ತದೆ. ನಾವೇನು ಪಾರದರ್ಶಕವಾಗಿ ಮಾಡಿದ್ದೀವಿ. ಈಗ ED ಅವರು ಏನೋ ಸಮನ್ಸ್ ಕೊಟ್ಟಿದ್ದಾರೆ, ಸಮನ್ಸಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾರೆ, ಯಾವಾಗ ಅವ್ರಿಗೆ ಕರೀತಾರೆ, ಇವತ್ತಿಲ್ಲ ನಾಳೆ ಹೋಗ್ತಾರೆ. ಅದೇನಿಲ್ಲ ಅಂದ್ರೆ ಕಾನೂನು ಪ್ರಕಾರ ಇದು ಮಾಡ್ತಾರೆ. ಚಾರ್ಜ್ ಶೀಟ್ ಬರಲಿ, ಅವ್ರದ್ದು ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು CC ನಂಬರ್ ಫೈನಲ್ ಆಗಬೇಕು, ನೋಡೋಣ, ತೊಗೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮಲ್ಲಿಲ್ಲ. ವಾಟ್ ಎವರ್, ನಾನೇ ಅಲ್ಲ ಇವರೇ ಹೋರಾಟ ಅಂತಲ್ಲ. ವಾಟ್ ಈಸ್ ರಾಂಗ್ ಈಸ್ ರಾಂಗ್. ಅದನ್ನು ನಾವು ಯಾರು ಸಮರ್ಥನೆ ಮಾಡ್ಕೊಳಕ್ಕಾಗ್ತಾ? ಇದು ನಾವಾಗಿರ್ಬೋದು, ಹಿಂದಿನ ಮುಖ್ಯಮಂತ್ರಿ ಇರ್ಬೋದು, ಇವಾಗಿನ ಮುಖ್ಯಮಂತ್ರಿಗಳಿರ್ಬೋದು, ಯಾರೂ ಕೂಡ ಯಾರೂ ಸಮರ್ಥನೆ ಮಾಡ್ಕೊತಾ ಇಲ್ಲ. ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಟೇಕ್. ಈಗ ನನ್ನ ಮಾಹಿತಿ ಪ್ರಕಾರ ಇನ್ನೂ ಭಾಳಷ್ಟು ಜನರದ್ದು ಇದೆ, BJP ನಾಯಕರದ್ದು ಇದೆ, ಎಲ್ಲ ಬರುತ್ತೆ. ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ BJP ಅವರು? ED ಯಾರ ಕೈಗೊಂಬೆ ಇವರೇ? ED ಯಾರ ಕೈಗೊಂಬೆ? CBI ಯಾರ ಕೈಗೊಂಬೆ? IT ಯಾರ ಕೈಗೊಂಬೆ? ನಿಮ್ಮಲ್ಲಿ ಅಕ್ಯೂಸ್ ಇದ್ದವನು ಅಲ್ಲಿ ಇನ್ವೈಟ್ ಮಾಡ್ತಾ ಇರ್ತಾನೆ ಎಲ್ಲಿ? ಈಗ ನಿಮ್ಮಲ್ಲಿ ಚಾರ್ಜ್ ಶೀಟ್ ಬೇರೆಯವ್ರಿಗೆ ಯಾಕೆ ಮಾಡಿಲ್ಲ? ಸೆಲೆಕ್ಟಿವ್ ಆಗಿ ಮಾಡ್ತಾ ಇದ್ದಾರಾ ಅಂತ ನಾನು ಕೇಳ್ತಾ ಇರೋದು. ನಂಗೆ ಗೊತ್ತಿಲ್ಲ, ಇದು ED ಅವ್ರಿಗೆ ಕೇಳಬೇಕು ನೀವು. ಮೋದಿ ಅವರು ನೆಹರು
ಎಲ್ಲಿ ನೋಡಿ, ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ಥರ ಸಂಸ್ಥೆ ಕಟ್ಟಿದಾರಾ? ಒಂದು IIT ಥರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರೆ ಒಂದನ ತೋರಿಸ್ಬಿಡಿ ಸ್ವಾಮಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬರೇ ಸ್ಲೋಗನ್ಗಳು ಆಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಯಾವುದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಿಮ್ಮ ರೂಪಾಯಿ ಮೌಲ್ಯ ಏನಿದೆ? 12 ರೂಪಾಯಿಗೆ ತಂದು ಇಡ್ತೀನಿ ಅಂದವರು ಇವಾಗ 100 ಮುಟ್ತಾ ಇದೆ. LPG ಇದು ಎಷ್ಟಾಗಿದೆ ಇವಾಗ? ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು, ಡೊಮೆಸ್ಟಿಕ್ ಸಿಲಿಂಡರ್ ಇರ್ಬೋದು, ನಿಮ್ಮ ಪೆಟ್ರೋಲ್ ಡೀಸೆಲ್ ರೇಟ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು. ಎಲ್ಲಿದೆ ಸ್ವಾಮಿ? ಏನು ಯಾವ ಪುರುಷಾರ್ಥಕ್ಕೆ ಇವರು ಸಾಧನೆಗಳನ್ನು ಹೇಳ್ತಾ ಇರೋದು? ನೆಹರು ಅವ್ರಿಗೆ ಕಂಪೇರ್ ಮಾಡ್ತೀರಲ್ಲ. ನೆಹರು ಅವರ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು ಮತ್ತು ಹೇಗೆ ಬಿಟ್ಟು ಹೋಗಿದ್ರು ಮತ್ತು ಇವ್ರೇನು ಮಾಡಿದ್ದಾರೆ ಸ್ವಲ್ಪ ತುಲನೆ ಮಾಡಿ. ಮೋದಿಯವರ ಹೆಸರಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡಲಿ, ಅವರೆಲ್ಲ ಅಂಧಭಕ್ತರು. ಅವ್ರು ಮಾಡಿಲ್ಲ ಅಂದರೆ ಏನೇನು ಮಾಡ್ತಾರೆ? ಅವರೇ ಪೂಜೆ ಮಾಡಬೇಕಲ್ಲ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಹೇಳಿ. ಅದು ಒಂದು ಕಲ್ಟ್ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು. ಅದು ಬಿಟ್ಟರೆ ಬೇರೆದೇನಿಲ್ಲ. ಈಗ ನೀವೇ ಹೇಳಿ, ನಿಮ್ಗೆ ಸಿಗೋ ಸಂಬಳ ಸಾಕಾಗುತ್ತಾ? ಬೇರೆಯವ್ರದ್ದು ಬಿಟ್ಬಿಡಿ. ಹಾಂ, ನೀವೇನು ನಗ್ತಾ ಇದ್ದೀರಾ? ಹಾಂ, ಸರಿ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಅವರು ನಾನು ಇಫ್ ದೇರ್ ಅಗೇನ್ಸ್ಟ್ ಮೀ ಐ ಕ್ಯಾಂಟ್ ಹೆಲ್ಪ್ ಇಟ್. ಇವತ್ತು IPS ಆಫೀಸರ್ಸ್ ಮೀಟಿಂಗ್ ಇದೆ. ಇನ್ನು ಇದೆ, ನಾನು ಹೇಳ್ತಾ ಇದ್ದಂಗೆ ಇನ್ನೂ ಕಲಿತಾ ಇದ್ದೀನಿ ಸರ್. ಇನ್ನು 3-4 ದಿನ ಆಗಿದೆ ಚಾರ್ಜ್ ತೊಗೊಂಡು. ಮೀಟಿಂಗ್ ಏನಾದ್ರು ಇವತ್ತು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸಿಟಿ? ಇಲ್ಲ, ಯೂನಿಟ್ ವೈಸ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 8 ದಿನ ಆಗುತ್ತೆ. ಯಾಕಂದರೆ ಸುಮಾರು 16-18 ಯೂನಿಟ್ ಬರ್ತದೆ. ಒಂದೊಂದು ಯೂನಿಟಿಗೆ ಒಂದೊಂದು ದಿನ ಅಂದ್ರೂ ಒಂದು 15 ದಿನ ಬೇಕಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆ ಸರ್. ಸಚಿವರ ಖಾತೆಗಳ ಸಮಾಧಾನ ಇರಬೇಕು ಸರ್. ಎಲ್ಲಿದೆ? DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ, ಕೃಷ್ಣ ಬೈರೇಗೌಡ ಡೆಲ್ಲಿಗೆ ಹೋಗಿದ್ದಾರೆ. ನೋಡಿ, ಇವರೇ ಏನಿದ್ರು ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡೋಕ್ಕೆ ದೇವ್ರ ಕಡೆಯಿಂದನೇ ಆಗಲ್ಲ ಅಂದರೆ ನಮ್ಮ ಕಡೆಯಿಂದ ಏನಾಗ್ತದೆ? ಆಮೇಲೆ ಅಂಥದ್ದು ಯಾವುದೂ ಗೊಂದಲ ಇಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಸ್ಪಷ್ಟವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೃಷ್ಣ ಅವರು ಬೇರೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಬಟ್ ಏನೇ ಇದ್ರೂ ಕೂಡ CM ಹತ್ರ ಮಾತಾಡ್ತಾರೆ. ಅದರಲ್ಲಿ ಏನಿದೆ? CM DCM ಡೆಲ್ಲಿ ಹೋಗಿದ್ದಾರೆ. ಅದೇ ಅವರು ಹೋಗಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಭಾಳ ಸ್ಪಷ್ಟವಾದಂಥ ಏನೋ ಅವ್ರ ದಿನಚರಿ ಇದೆ ಅಲ್ಲ. ಯೂತ್ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, NSUI ಆಫೀಸಿಗೆ ಹೋಗ್ತಾ ಇದ್ದಾರೆ, ನಮ್ಮ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಸ್ಪೆಸಿಫಿಕ್ ಪ್ರೋಗ್ರಾಮ್ ಇದೆ. ನಾಳೆ ನೀತಿ ಆಯೋಗದ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ. ನೋಡಿ, ಇದು ಭಾಳ ಸ್ಪಷ್ಟವಾಗಿ ಚುನಾವಣೆ ಆಯೋಗಗಳನ್ನು ಅವರು ಹತೋಟಿಗೆ ತೊಗೊಂಡ್ಬಿಟ್ಟಿದ್ದಾರೆ ಆಗಲೇ. ಮೊದಲನೇದು ಫಸ್ಟು EVM ಟ್ರೈ ಮಾಡಿದ್ರು. ಅದ್ರ ಮೇಲೆ ಸಿಕ್ಕಾಕೊಂಡಾಗ ಫಾರ್ಮ್ 6-7 ಮಿಸ್ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿನಲ್ಲಿ ಕೂಡ ಬದಲಾವಣೆ ತಂದರು. ಅದಾದಮೇಲೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಅದಾದಮೇಲೆ SIR ತಂದಿದ್ದು. ಬೆಂಗಾಲ್ ಇರ್ಬೋದು, ನಿಮ್ಮ ತಮಿಳ್ನಾಡು ಇರ್ಬೋದು, ನಿಮ್ಮ ಬಿಹಾರ್ ಇರ್ಬೋದು. ಏನಾಗಿದೆ ಅಂತ ಗೊತ್ತಿದೆ. ಅದನ್ನು ಕೂಡ ಯಾವ ರೀತಿ ತಿರ್ಚಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ತೆಗೆಸ್ಕೊಂಡಿದ್ರೆ ಅದನ್ನು ಕೂಡ ಗೊತ್ತಿದೆ. ವೋಟ್ ಚೋರಿ ಆಯಿತು. ಇವಾಗ ನಾಮಪತ್ರನೇ ಕದಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ಇದೆ, ಒಂದು ಕಾನೂನಿದೆ, ಒಂದು ಸಂವಿಧಾನದ ಅಡಿನಲ್ಲಿ ಕೆಲವು ನಿಯಮಗಳಿದೆ. ಅದನ್ನು ಕೂಡ ಗಾಳಿಗೆ ತೂರ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.